ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ವರ್ಡ್ಸ್ ಅನ್ನ ಕಲಿಯೋಣ. ಎಸ್, ಹಲವಾರು ವಿಧಗಳು ಬರ್ತಾವೆ. ಇದರಲ್ಲಿ ಟೋಟಲಿ 10 ರೂಲ್ಸ್ ಅನ್ನ ಹಾಕಿದ್ದೀನಿ. ಎಸ್, ಸಿಂಗ್ಯುಲರ್ ಯಾವ್ದಾಗುತ್ತಾ ಅಂಡ್ ಪ್ಲೂರಲ್ ಯಾವ್ದಾಗುತ್ತಾ, ತುಂಬಾ ಈಸಿ ಇರುವಂತ ಒಂದು ಟಾಪಿಕ್ ಅಂತೇಳಿ ಹೇಳ್ಬೋದು. ಎಸ್, ಹಂಗಿದ್ರ 1 by 1 ಕಲಿತಾ ಹೋಗೋಣ. ಸಿಂಗ್ಯುಲರ್ ವಾಯ್ ಇದ್ದಾಗ, ಸಿಂಗ್ಯುಲರ್ ವರ್ಡ್ಸ್ ಅಲ್ಲಿ ವಾಯ್ ಅನ್ನುವಂತ ವರ್ಡ್ಸ್ ಬಂದಾಗ, ಎಸ್, ಎಂಡಿಂಗ್ ವರ್ಡ್ಸ್ ವಾಯ್ ಅಂತೇಳಿ ಕರಿಬಹುದು, ಅಥವಾ ಕೊನೆಯ ಅಕ್ಷರ ವಾಯ್ ಅಂತೇಳಿ ಬಂದಾಗ ಅದು ಕಂಪಲ್ಸರಿ ಏನಾಗತ್ತ, IS ಅಂತೇಳಿ ಹಚ್ಕೊಳುತ್ತ. ವಾಯ್ ಕ್ಯಾನ್ಸಲ್ ಆಗಿ IS ಅಂತೇಳಿ ಹಚ್ಕೊಳುತ್ತ ಅಂತ ಹೇಳ್ತೀವಿ. ಎಸ್, ಸಿಟಿ ಇದ್ದಿದ್ದು ಸಿಟೀಸ್, CITIES ಅಂತೇಳಿ ಆಗತ್ತ. ನೆಕ್ಸ್ಟ್ ಒಂದು ಪ್ಲಾಯ್ ಇದ್ದದ್ದು ಪ್ಲೈಸ್, ಬೇಬಿ ಇದ್ದಿದ್ದು ಬೇಬೀಸ್, ಲೇಡಿ ಲೇಡೀಸ್. ಎಸ್, ವಾಯ್ ಕ್ಯಾನ್ಸಲ್ ಆಗಿ IS ಅಂತೇಳಿ ಬರುವಂತದ್ದು ಸಿಂಗ್ಯುಲರ್ ಇನ್ ಪ್ಲೂರಲ್ ಫಾರ್ಮ್. ಎಸ್, ಏಕವಚನ ಇದ್ದಿದ್ದು ಬಹುವಚನದಲ್ಲಿ ಎಸ್ ಕ್ಯಾನ್ಸಲ್ ಆಗಿ IS ಅಂತೇಳಿ ಹಚ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನು ಸೆಕೆಂಡ್ ಒನ್ ರೂಲು SH. ಎಸ್, ಇನ್ನು ಸಿಂಗ್ಯುಲರ್ ವರ್ಡ್ಸ್ ಅಲ್ಲಿ ಎಂಡಿಂಗ್ ವರ್ಡ್ಸ್ SH ಇದ್ದಿದ್ದು ಎಸ್ ಪ್ಲೂರಲ್ ಅಲ್ಲಿ ES ಆಗತ್ತ, ಅಂದ್ರೆ ಎಂಡಿಂಗ್ ವರ್ಡ್ಸ್ ES ಆಗಿ ಕನ್ವರ್ಟ್ ಆಗತ್ತ. ಎಸ್, ಹಾಗಿದ್ರೆ ಡಿಶ್ ಇದ್ದಿದ್ದು ಡಿಶಸ್, ES ಅಂತೇಳಿ ಬರುತ್ತ. ವಿಶ್ ವಿಶಸ್, ಬ್ರಷ್ ಬ್ರಷಸ್ ಆರ್ ಎಕ್ಸೆಟ್ರಾ ಕೆಲವೊಂದು ವರ್ಡ್ಸ್ ಅನ್ನ ನಾವು ಹೇಳ್ಬಹುದು. ನೆಕ್ಸ್ಟ್ ಇನ್ನು ಥರ್ಡ್ ರೂಲ್ಸ್, ಸಿಂಗ್ಯುಲರ್ ವರ್ಡ್ಸ್ CH ಇದ್ದಾಗ ಪ್ಲೂರಲ್ ಅಲ್ಲಿ ES ಅಂತೇಳಿ ಆಗತ್ತ, ಎಂಡಿಂಗ್ ವರ್ಡ್ಸ್ ES. ಮ್ಯಾಚ್, MATCH ಇದ್ದಿದ್ದು ಮ್ಯಾಚಸ್, MATCHES ಅಂತೇಳಿ ಕರಿಬಹುದು. ನೆಕ್ಸ್ಟ್ ಕ್ಯಾಚ ಕ್ಯಾಚಸ್, ವಾಚ ವಾಚಸ್. ಎಸ್, ಈ ಟೈಪ್ ಸಿಂಗ್ಯುಲರ್ ಅಲ್ಲಿ CH ಇದ್ದಿದ್ದು ES ಆಗಿ ಕನ್ವರ್ಟ್ ಆಗುವಂತದ್ದು. ಎಸ್, ಸಿಂಗ್ಯುಲರ್ ಅಂಡ್ ಪ್ಲೂರಲ್. ನೆಕ್ಸ್ಟ್ ಇನ್ನು ಫೋರ್ತ್ ರೂಲ್ಸ್, ಸಿಂಗ್ಯುಲರ್ ಅಲ್ಲಿ X ಅನ್ನುವಂತ ವರ್ಡ್ಸ್ ಲಾಸ್ಟ್ ಅಲ್ಲಿ ಇದ್ದಾಗ ಅದು X ಕ್ಯಾನ್ಸಲ್ ಆಗಿ ಅಥವಾ ಕ್ಯಾನ್ಸಲ್ ಆಗದೆ ಇದ್ರು ES ಆಗಿ ಕನ್ವರ್ಟ್ ಆಗುತ್ತೆ. ಎಸ್, ಬಾಕ್ಸ್ ಇದ್ದಿದ್ದು ಬಾಕ್ಸಸ್, ಪಾಕ್ಸ ಪಾಕ್ಸಸ್, ಟ್ಯಾಕ್ಸ ಟ್ಯಾಕ್ಸಸ್. ಈ ಟೈಪ್ ವರ್ಡ್ಸ್ ಜಾಯಿನ್ ಆಗುವಂತದ್ದು ಸಿಂಗ್ಯುಲರ್ ಅಂಡ್ ಪ್ಲೂರಲ್. ನೆಕ್ಸ್ಟ್ ಫಿಫ್ತ್ ರೂಲ್ಸ್, ಎಸ್, ಸಿಂಗ್ಯುಲರ್ ಅಲ್ಲಿ SS ಇದ್ದಿದ್ದು ಲಾಸ್ಟ್ SS ಇದ್ದಿದ್ದು ಎಸ್ ಜಾಯಿನಿಂಗ್ ಆಗುತ್ತೆ. SS ಅನ್ನುವಂಥದ್ದು ಕ್ಯಾನ್ಸಲ್ ಆಗೋದಿಲ್ಲ ಪ್ಲೂರಲ್ ಅಲ್ಲಿ. ಎಸ್, ಅನದರ್ ವರ್ಡ್ ES ಅನ್ನುವಂಥದ್ದು ಜಾಯಿನ್ ಆಗುವಂಥದ್ದು. ಎಸ್, ಕ್ಲಾಸ ಕ್ಲಾಸಸ್, ಪಾಸ ಪಾಸಸ್, ಕಿಸ್ ಕಿಸ್ಸಸ್ ಅಂತೇಳಿ. ಎಸ್, ಈ ಟೈಪ್ ಕೆಲವೊಂದು ವರ್ಡ್ಸ್ ಅನ್ನ ನಾವು ಹೇಳಬಹುದು. ನೆಕ್ಸ್ಟ್ ಸಿಂಗ್ಯುಲರ್ ಎಂಡಿಂಗ್ ವರ್ಡ್ಸ್ O ಇದ್ದಾಗ, ಎಂಡಿಂಗ್ ವರ್ಡ್ಸ್ O ಇದ್ದಾಗ ಎಸ್ ಅಲ್ಲಿ ES ಆದ್ರೂ ಬರಬಹುದು, ನೆಕ್ಸ್ಟ್ S ಆದ್ರೂ ಬರಬಹುದು. ಹಾಗಿದ್ಮೇಲೆ ಮ್ಯಾಂಗೋ ಮ್ಯಾಂಗೋಸ್, ES. ಟೊಮ್ಯಾಟೊ ಟೊಮ್ಯಾಟೋಸ್. ಫೋಟೋ ಇದ್ದಿದ್ದ ES ಬರೋದಿಲ್ಲ, ಓನ್ಲಿ S ಅಂತೇಳಿ ಹಚ್ಕೊಳ್ಳುವಂಥದ್ದು. ಲೋಗೋ ಇದ್ದಿದ್ದ ಲೋಗೋಸ್, ಹೀರೋ ಇದ್ದಿದ್ದ ES ಅಂತೇಳಿ ಹಚ್ಕೊಳ್ಳುವಂಥದ್ದು, ES ಅಂತೇಳಿ. ಎಸ್, ದಿಸ್ ಈಸ್ ಅ ಸಿಂಗ್ಯುಲರ್ ಅಂಡ್ ದಿಸ್ ಈಸ್ ಪ್ಲೂರಲ್ ಅಂತೇಳಿ ಕರೆಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಸೆವೆಂತ್ ರೂಲ್ಸ್, ಲಾಸ್ಟ್ ವರ್ಡ್ FE ಇದ್ದಿದ್ದು, ಸಿಂಗ್ಯುಲರ್ ವರ್ಡ್ ಅಲ್ಲಿ FE ಇದ್ದದ್ದು FE ಕ್ಯಾನ್ಸಲ್ ಆಗಿ VS ಅನ್ನುವಂತ ವರ್ಡ್ ಬರುವಂತದ್ದು. ಎಸ್, ಯಾವ ಟೈಪ್ ಅಂತಂದ್ರೆ ಹೌಸ್ ವೈಫ್ ಇದ್ದಿದ್ದು ಹೌಸ್ ವೈಫ್ಸ್. ನೆಕ್ಸ್ಟ್ ಲೈಫ್ ಲೈವ್ಸ್, ನೈಫ ನೈವ್ಸ್ ಆರ್ ಎಕ್ಸೆಟ್ರಾ. ಕೆಲವೊಂದು ವರ್ಡ್ಸ್ ಅನ್ನ ಹಂಗೆ ಹೇಳ್ತಾ ಹೋಗ್ಬಹುದು. FE ಇದ್ದಿದ್ದು ಪ್ಲೂರಲ್ ಅಲ್ಲಿ FES ಅಂತೇಳಿ ಕನ್ವರ್ಟ್ ಆಗುವಂತದ್ದು. ನೆಕ್ಸ್ಟ್ ಏಟ್ತ್ ರೂಲ್ಸ್, ಲಾಸ್ಟ್ ವರ್ಡ್ F ಇದ್ದಿದ್ದು, ಸಿಂಗ್ಯುಲರ್ ಅಲ್ಲಿ F ಇದ್ದಿದ್ದು ಪ್ಲೂರಲ್ ಅಲ್ಲಿ VS ಅಂತೇಳಿ ಆಗುತ್ತಾ, ಅಥವಾ ಇನ್ನೊಂದು ವರ್ಡ್ S ಅಂತೇಳಿನೂ ಬರಬಹುದು. ಹಾಗಿದ್ಮೇಲೆ ಲೀಫ್ ಲೀವ್ಸ್, ಪ್ರೂಫ್ ಪ್ರೂಫ್ಸ್, ಬರೀ S ಅಂತೇಳಿ ಅಷ್ಟೇ ಹಚ್ಕೊಳತ್ತ. ಹ್ಯಾಂಡ್ ಕರ್ಚೀಪ್ ಹ್ಯಾಂಡ್ ಕರ್ಚೀಪ್ಸ್. ಈ ಟೈಪ್ ಚೇಂಜಸ್ ಆಗುವಂತದ್ದು. F ಇದ್ದಲ್ಲಿ VS ಪ್ಲಸ್ S ಯಾವ್ದಾದ್ರು ಬರಬಹುದು. ನೆಕ್ಸ್ಟ್ ನೈನ್ತ್ ರೂಲ್ಸ್, ಓವೆಲ್ಸ್ ವರ್ಡ್ಸ್ ಇತ್ತು, ಮಿಡಲ್ ವರ್ಡ್ಸ್ ಓವೆಲ್ಸ್ ವರ್ಡ್ ಇತ್ತು ಅಂತಂದ್ರ ಇನ್ನು ಪ್ಲೂರಲ್ ಫಾರ್ಮ್ ಅಲ್ಲಿ ಅದೇ ಓವೆಲ್ಸೇ ಆಗುತ್ತೆ, ಬಟ್ ಬೇರೆ ತರ ಬರುತ್ತೆ. ಟೂತ್, TOO, OO, AA,
ಎ ಈ ಟೈಪ್ ಬರುವಂತದ್ದು. ಎ ಹೋಗಿ ಇ ಬರುವಂತದ್ದು ಪ್ಲೂರಲ್ ಫಾರ್ಮ್ ಅಲ್ಲಿ. ಎಸ್ ಟೂತ್ ಟೀತ್ ಡಬಲ್ ಇ, ಫೂಟ್ ಫೀಟ್, ಮ್ಯಾನ್ ಮೆನ್, ವುಮನ್ ವುಮೆನ್. ಎಸ್ ಈ ಟೈಪ್ ಎ ಹೋಗಿ ಇ ಬರುವಂತದ್ದು. ದಿಸ್ ಈಸ್ ಅ ಸಿಂಗ್ಯುಲರ್, ದಿಸ್ ಈಸ್ ಅ ಪ್ಲೂರಲ್ ಅಂತೇಳಿ ಕರೆಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಒಂದು 10th ಒಂದು ರೂಲ್ಸ್, ಕಾಮನ್ ಆಗಿ ಎಸ್ ಬರುವಂತದ್ದು. ಕಾಮನ್ ಆಗಿ ಎಸ್ ಬರುತ್ತೆ ಯಾವ್ದು ಅಂತಂದ್ರೆ ಪೆನ್ಸಿಲ್ ಪೆನ್ಸಿಲ್ಸ್, ಬುಕ್ ಬುಕ್ಸ್, ಮಿರರ್ ಮಿರರ್ಸ್, ಗ್ಲಾಸ್ ಈ ಟೈಪ್ ಕೆಲವೊಂದ ವರ್ಡ್ಸ್ ನಾವು ಹೇಳ್ತಾ ಹೋಗ್ಬೋದು. ಕಾಮನ್ 99% ಕಾಮನ್ ಆಗಿ ಪ್ಲೂರಲ್ ಫಾರ್ಮ್ ಅಲ್ಲಿ ಎಸ್ ಅಂತ ಹಚ್ಕೊಳ್ಳುವಂಥದ್ದು. ನೆಕ್ಸ್ಟ್ ಒಂದು ಈಗ ಡಜನ್ ಅಂತ ಹೇಳಿ ಬರುತ್ತ. ಇಲ್ಲಿ ಡಜನ್ ಅಂತಂದ್ರೆ 12 ಅಂತ ಹೇಳಿ ಕರಿತೀವಿ. ದಟ್ಸ್ ನಾಟ್ ಅ ಪ್ಲೂರಲ್, ಅದು ಪ್ಲೂರಲ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ಮೇಲೆ ಇದನ್ನ ಯಾವ ಟೈಪ್ ಬರಿತೀವಿ? 1 ಡಜನ್, 2 ಡಜನ್, 3 ಡಜನ್, 4 ಡಜನ್ ಅಂತೇಳಿ ನಾವು ಬರೆಯುವಂತದ್ದು. ಡಜನ್ ಅನ್ನುವಂತ ವರ್ಡ್ಸ್ ಡಜನ್ಸ್ ಅಂತೇಳಿ ಆಗೋದಿಲ್ಲ, ಅದು ಡಜನ್ ಅಂತೇಳಿನ ಇರುತ್ತೆ. ನೆಕ್ಸ್ಟ್ ಒಂದು 100 ಅನ್ನುವಂಥದ್ದು ಹಂಡ್ರೆಡ್ಸ್, ಎಸ್ ಅಂತೇಳಿ ಹಚ್ಕೊಳ್ಳೋದಿಲ್ಲ, ಇ ಎಸ್ ಅಂತೇಳಿ ಹಚ್ಕೊಳ್ಳೋದಿಲ್ಲ ಪ್ಲೂರಲ್ ಫಾರ್ಮ್ ಅಲ್ಲಿ. ಬಟ್ 100, 200, 300, 400 ಈ ಟೈಪ್ ಹಚ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಸಿಪ್ ಅನ್ನುವಂತ ಒನ್ ವರ್ಡ್, ಸಿಪ್ಸ್ ಅಂತೇಳಿ ಆಗೋದಿಲ್ಲ, ಇದು ಪ್ಲೂರಲ್ ಫಾರ್ಮ್ ಅಲ್ಲಿ ಸಿಪ್ಸ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಹೇರ್ ಅಂತೇಳಿ ಹೇರ್ಸ್ ಆಗೋದಿಲ್ಲ, ಎಸ್ಪೆಷಲಿ ಹೇರ್ ಕೂದಲು ಅಂತೇಳಿ ಕರಿತೀವಿ. ಕೂದಲು ಅಂದ್ರೆ ಒಟ್ಟಾರೆ ಕೂದಲು, ಅದನ್ನ ಈಸ್ ಅಂತೇಳಿ ಬಳಸುವಂತದ್ದು. ದಟ್ಸ್ ನಾಟ್ ಅ ಆರ್, ಆರ್ ಅಂತೇಳಿ ಬಳಸಬಾರದು, ಅದು ಸಿಂಗ್ಯುಲರ್ ಆಗಿ ಇರುತ್ತೆ ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒನ್ ಹೇರ್ ಈಸ್ ಅಂತೇಳಿ ನಾ ಬರೀಬಹುದು, ಮೈ ಹೇರ್ ಇಸ್ ಬ್ಲಾಕ್ ಅಂತೇಳಿ. ಎಸ್ ನೆಕ್ಸ್ಟ್ ಒನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆರ್ ನ್ಯೂಸ್ ಆರ್ ಎಕ್ಸೆಟ್ರಾ, ಇವೆಲ್ಲವೂ ಸಿಂಗ್ಯುಲರ್ ಆಗಿ ಇರುವಂತವು. ಇವುಗಳನ್ನ ಪ್ಲೂರಲ್ ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಿದ್ಮೇಲೆ ನಾವು ಈಸ್ ಅನ್ನ ಮಾತ್ರ ಹಚ್ಬೇಕು, ಆರ್ ಅನ್ನ ಹಚ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಅ ರಾಂಗ್. ಎಸ್ ದಿಸ್ ಟಾಪಿಕ್ ಈಸ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಎಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋವನ್ನ ಹಾಕ್ತೀನಿ.